ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೊಂದು ಭಾಳ ಹಾಟಾಗಿ ಮತ್ತು ಸ್ಪೈಸಿ ಆಗಿರುವಂಥ ಮಶ್ರೂಮ್ ಪೆಪ್ಪರ್ ಫ್ರೈನ ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡಿಕೊಂಡು ಆಮೇಲೆ ಅದನ್ನ ಮಾಡುವಂಥ ವಿಧಾನಗಳನ್ನ ಈಗ ನೋಡ್ಕೊಳ್ಳೋಣ ಬನ್ನಿ. 200 ಗ್ರಾಮ್ ಅಷ್ಟು ಮಶ್ರೂಮ್ನ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು, 1 ಟೀ ಸ್ಪೂನು ಕರಿಮೆಣಸು, ಅರ್ಧ ಟೀ ಸ್ಪೂನು ಜೀರಿಗೆ, ಅರ್ಧ ಟೀ ಸ್ಪೂನು ಸೋಂಪು, ಒಂದು ದೊಡ್ಡ ಸೈಜಿನ ಈರುಳ್ಳಿನ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, 1 ಟೀ ಸ್ಪೂನ್ ಅಷ್ಟು ಗಾರ್ಲಿಕ್ ಜಿಂಜರ್ ಪೇಸ್ಟು, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ, 2 ಕಡ್ಡಿ ಕರಿಬೇವು, ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, 7 ರಿಂದ 8 ಬೆಳ್ಳುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿರೋದು, 1 ಇಂಚಷ್ಟು ಶುಂಠಿ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, ಕರಿಬೇವು ಅರ್ಧ ಕೈ, 20 ml ಅಷ್ಟು ಅಡುಗೆ ಎಣ್ಣೆ, ಅರ್ಧ ಟೀ ಸ್ಪೂನು ಜೀರಿಗೆ, ಅರ್ಧ ಟೀ ಸ್ಪೂನು ಸೋಂಪು, 2 ಮೆಣಸಿನ್ಕಾಯಿನ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, ಅರ್ಧ ನಿಂಬೆಹಣ್ಣಿನ ರಸ, 1 ಕಡ್ಡಿ ಕರಿಬೇವು. ಮೊದಲನೇದಾಗಿ ಸ್ಟವ್ ಹಚ್ಕೊಂಡಿದ್ದಾಯ್ತು. ಸ್ಟವ್ ಮೇಲೆ ಈಗ ಒಂದು ಚಿಕ್ಕದಾಗಿರುವಂತಹದೊಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂಚೂರು ಅದು ಬಿಸಿ ಆಗಿದ ತಕ್ಷಣ ಇಟ್ಕೊಂಡಿದ್ದಂತ 1 ಟೀ ಸ್ಪೂನ್ ಅಷ್ಟು ಕರಿಮೆಣಸಿನಕಾಳನ್ನ ಹಾಕೊಂಡಿದ್ದೀನಿ. ಕರಿಮೆಣಸಿನಕಾಳು ಹಾಕೊಂಡಾದ್ಮೇಲೆ ಮೆಣಸಿನಕಾಳು ಒಂದು ಚೂರು ಚಿಟಪಟ ಅನ್ನೋಕೆ ಶುರು ಮಾಡಿದ್ಮೇಲೆ ಈಗ ಇಟ್ಕೊಂಡಿದ್ದಂಥ ಜೀರಿಗೆ ಮತ್ತು ಸೋಂಪನ್ನು ಕೂಡ ಅದಕ್ಕೆ ಸೇರಿಸ್ಕೊತಾ ಇರೋದು. 3 ಪದಾರ್ಥಗಳನ್ನೂ ಒಂದೇ ರೀತಿ ಹುರ್ಕೋಣ. ಸ್ವಲ್ಪ ಎಲ್ಲ ಐಟಮು ಗರಿ ಗರಿ ಆಗಲಿ. ಕಡಾಯಿ ಚೆನ್ನಾಗಿ ಬಿಸಿ ಆಗಿತ್ತು, ಅದರಿಂದನೇ ನಾನೀಗ ಸ್ಟವ್ನ ಕೂಡ ಟರ್ನ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿರುವಂಥ ಬಿಸಿಯಲ್ಲೇ ಚೆನ್ನಾಗಿ ಗರಿ ಗರಿ ಆಗ್ತದೆ. 3 ಪದಾರ್ಥಗಳು ಕಲರ್ ಒಂದು ಚೂರು ಚೇಂಜ್ ಆದಮೇಲೆ ಇದನ್ನ ಒಂದು ಸಪ್ರೇಟ್ ಬೌಲ್ನಲ್ಲಿ ಹಾಕಿ ಇಟ್ಕೊಂಡು ತಣ್ಣಗಾಗೋದಕ್ಕೋಸ್ಕರ ಬಿಟ್ಕೋಣ. ಆಮೇಲೆ ಅದನ್ನ ಗ್ರೈಂಡ್ ಮಾಡ್ಕೋದು. ಹುರ್ಕೊಂಡಿದ್ದಂಥ ಪದಾರ್ಥಗಳು ತಣ್ಣಗಾಗಿದ್ದಾಗಿದೆ. ಅದನ್ನ ಈಗ ಒಂದು ಜಾರ್ನಲ್ಲಿ ಹಾಕ್ಕೊಂತ ಇರೋದು. ಜಾರ್ನಲ್ಲಿ ಹಾಕೊಂಡು ಆದಮೇಲೆ ಇದನ್ನ ಈಗ ನೀಟಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ನೋಡ್ಬೋದು ಎಷ್ಟು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡಿಗಾಗಿದೆ. ಈಗ ಗ್ರೈಂಡ್ ಮಾಡ್ಕೊಂಡಿದ್ದಂಥ ಈ ಪದಾರ್ಥನ ಒಂದು ಸೈಡ್ನಲ್ಲಿ ಹಾಕಿ ಇಟ್ಕೋಣ. ಸ್ಟವ್ ಹಚ್ಕೊಂಡಿದ್ದಾಯ್ತು. ಸ್ಟವ್ ಮೇಲೆ ಈಗ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿ ಒಂಚೂರು ಬಿಸಿ ಆಗಲಿ. ಬಿಸಿ ಆಗಿದ ಕೂಡಲೇ ಇದಕ್ಕೆ ಈಗ 20 ml ಅಷ್ಟು ಆಯಿಲ್ನ ಸೇರಿಸ್ಕೊತಾ ಇರೋವಂಥದ್ದು. ಎಣ್ಣೆ ಇವಾಗ ಬಿಸಿ ಆಗ್ತಾ ಇದೆ. ಎಣ್ಣೆ ಈಗ ಬಿಸಿ ಆಗಿದ್ದಾಯ್ತು. ಈಗ ಇದಕ್ಕೆ ಜೀರಿಗೆ ಮತ್ತು ಸೋಂಪು ಎರಡನ್ನೂ ಸೇರಿಸ್ಕೊಂಡು ಒಂಚೂರು ಇದನ್ನು ಫ್ರೈ ಮಾಡ್ಕೋಣ. ಫ್ಲೇಮ್ನ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಚಿಟಪಟ ಅಂದಮೇಲೆ ಇದಕ್ಕೆ ಈಗ ಕರಿಬೇವನ್ನು ಕೂಡ ಸೇರಿಸ್ಕೊಂಡಿರುವಂಥದ್ದು, ಚಾಪ್ ಮಾಡಿಕೊಂಡು ಇಟ್ಕೊಂಡಿದ್ದಂಥ ಶುಂಠಿ ಬೆಳ್ಳುಳ್ಳಿನ ಕೂಡ ಈಗ ಸೇರಿಸ್ಕೊತಾ ಇರೋದು. ಎರಡನ್ನೂ ಸೇರಿಸ್ಕೊಂಡು ಆದಮೇಲೆ ಒಂಚೂರು ಹಸೆ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಣ. ಒಂಚೂರು ಹಸೆ ಸ್ಮೆಲ್ ಹೋಗಿದ ತಕ್ಷಣ ಇಟ್ಕೊಂಡಿದ್ದಂಥ ಈರುಳ್ಳಿನ ಕೂಡ ಈಗ ಇದಕ್ಕೆ ಸೇರಿಸ್ಕೊತಾ ಇರೋದು. ಎಲ್ಲನೂ ಸೇರಿಸ್ಕೊಂಡು ಆದಮೇಲೆ ಈರುಳ್ಳಿ ಡಾರ್ಕ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಣ. ಯಾವಾಗಲೂ ಹಾಕ್ಕೊಳ್ತಾರೋ ಅಂಥ ಎಲ್ಲ ಪದಾರ್ಥಗಳನ್ನು ಹಸೆ ಸ್ಮೆಲ್ ಹೋಗೋವರೆಗೂ ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಾಕ್ಕೊಂಡಿರುವಂಥ ಎಲ್ಲ ಪದಾರ್ಥಗಳು ಡಾರ್ಕ್ ಗೋಲ್ಡನ್ ಬ್ರೌನ್ ಆಗಿದ್ದಾಯಿತು ಈರುಳ್ಳಿ. ಈಗ ಈ ಹಂತದಲ್ಲಿ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಸೇರಿಸ್ಕೊತಾ ಇರೋದು. ಸೇರಿಸ್ಕೊಂಡು ಆದಮೇಲೆ ಇದನ್ನು ಕೂಡ ಹಸೆ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಣ. ಈಗ ಇದಕ್ಕೆ ಅರಶಿನ ಪೌಡ್ರನ್ನ ಸೇರಿಸ್ಕೊತಾ ಇರೋಂಥದ್ದು ಮತ್ತು ಗರಂ ಮಸಾಲನ ಕೂಡ ಈಗ ಈ ಹಂತದಲ್ಲಿ ಹಾಕೊಂಬೋಣ. ಹಾಕೊಂಡಾದ್ಮೇಲೆ ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಪೆಪ್ಪರ್ ಪೌಡ್ರು, ಅದನ್ನು ಕೂಡ ಈಗ ಸೇರಿಸ್ಕೊತಾ ಇರೋದು. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಂಡು ಒಂದು 10 ml ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಈಗ ನೀರನ್ನ ಸೇರಿಸ್ಕೊಂಡಾದ್ಮೇಲೆ ಒಂದು ಕ್ಲೀನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಹಾಕಿದಂಥ ಎಲ್ಲ ಮಸಾಲಗಳನ್ನೂ ಪದಾರ್ಥ ಒಂದು ಚೂರು ಅದನ್ನು ಫ್ರೈ ಮಾಡ್ಕೋಣ. ಬಾಯ್ಲ್ ಆಗೋದಕ್ಕೋಸ್ಕರ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು. ಒಂದು ಸರಿ ನೀರು ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ಕಲಿಸ್ಕೊಂಡು ಆದಮೇಲೆ ಇದರದ್ದು ಕಲರು ಕಂಪ್ಲೀಟಾಗಿ ಚೇಂಜ್ ಆಗಬೇಕು. ಅಂದರೆ ಯಾವಾಗ ಇದು ಚೆನ್ನಾಗಿ ಫ್ರೈ ಆಗಿರ್ತಲ್ಲ ಆವಾಗ ಎಲ್ಲ ಪೌಡ್ರ್ಗಳನ್ನೂ ಕಂಪ್ಲೀಟಾಗಿ ಡಾರ್ಕ್ ಗೋಲ್ಡನ್ ಬ್ರೌನ್ ಥರ ಆಗ್ತದೆ. ಅಲ್ಲವರೆಗೂ ಇದನ್ನೀಗ ಫ್ರೈ ಮಾಡ್ಕೋಣ. ಈಗ ಇದೇ ಹಂತದಲ್ಲೇ ಇದಕ್ಕೆ ಒಂದು ಇಷ್ಟೇಷ್ಟು ನೋಡಿ ಕಲ್ಲುಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಗಾರ್ಲಿಕ್ ಜಿಂಜರ್ ಪೇಸ್ಟು ಹಾಕೊಳೋದ್ರಿಂದ ಅದರಲ್ಲೇ ಉಪ್ಪಿರ್ತಾರೆ, ತುಂಬ ಜಾಸ್ತಿ ಉಪ್ಪು ಹಾಕ್ಕೊಂಬಾರ್ದು. ಒಂದು 8 ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ. 8 ಕಾಳು ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಇಮ್ರೋಗಿದೆ. ಉಪ್ಪು ಕೂಡ ಈಗ ಕರಗಿರ್ತಾರೆ. ಇವಾಗ ಇದೇ ಹಂತದಲ್ಲೇ ಮಶ್ರೂಮ್ನ ಸೇರಿಸ್ಕೊತಾ ಇರೋದು. ದೊಡ್ಡದಾಗಿದ್ದರೆ ಅದನ್ನ 4 ಪೀಸ್ ಮಾಡ್ಕೊಳ್ಳಿ. ಸಣ್ಣದಾಗಿರೋಂಥ ಮಶ್ರೂಮ್ ಇತ್ತು ಅಂದರೆ ಅದನ್ನು 2 ಪೀಸ್ ಮಾಡ್ಕೊಬೇಕು. ಕ್ಲೀನಾಗಿ ಮೊದಲನೇ ತೊಳೆದಿಟ್ಕೊಂಡಿದ್ವಿ. ಮಶ್ರೂಮ್ ಅಲ್ದಿರ ಬ್ರೋಕ್ಲಿ ಮತ್ತು ಪನ್ನೀರಲ್ಲಿ ಕೂಡ ಈ ಥರ ಬಟರ್ ಫ್ರೈ ಮಾಡ್ಕೊಬೋದು. ಆದರೆ ಇಷ್ಟು ಟೇಸ್ಟು ನಿಮಗೆ ಮಶ್ರೂಮ್ನಲ್ಲಿ ಬಂದಷ್ಟು ಅದ್ರಲ್ಲಿ ಬರೋದಿಲ್ಲ. ಎಲ್ಲ ಪೂರ್ತಿಯಾಗಿ ಮಸಾಲೆಲ್ಲ ಇದಕ್ಕೆ ಇಟ್ಕೊಳೋ ಥರ ಒಂದು ಸರಿ ಕಲಿಸ್ಕೊಬೇಕು. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೀನಿ. ಇದ್ರ ಮೇಲೀಗ ಲಿಡ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಅದೇ ರೀತಿ ಚೆನ್ನಾಗಿ ಬಾಯ್ಲ್ ಆಗಲಿ. 5 ನಿಮಿಷ ಆಗಿದ್ದಾಯಿತು. ಈಗ ಲಿಡ್ನ ಓಪನ್ ಮಾಡ್ಕೊಂಡಿದ್ದೀನಿ. ಮಶ್ರೂಮ್ ಎಲ್ಲ ಪೂರ್ತಿಯಾಗಿ ಬೆಂದಿದೆ. ಈ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಅಬ್ಸರ್ವ್ ಆಗೋವರೆಗೂ ಇದನ್ನು ಈಗ ಮುಚ್ತಿದ್ದೀರ ಇದೇ ರೀತಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಳೋಣ.
ಉಪ್ಪು ಕರೆಕ್ಟಾಗಿ ಇದೆಯಾ ಅಂತ ಸ್ವಲ್ಪ ಈ ಹಂತದಲ್ಲಿ ಚೆಕ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ಪರ್ಫೆಕ್ಟಾಗೇ ಇದೆ. ಇಲ್ಲಿ ಇರುವಂಥ ನೀರೆಲ್ಲ ನೀಟ್ ಇಮ್ರೋಗ್ಬೇಕು. ಅಲ್ಲವರೆಗೂ ಇದೇ ರೀತಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳೋಣ. ನೀರಿನ ಅಂಶ ಎಲ್ಲ ಇಮ್ರೋಗ್ತಾ ಇದೆ, ಒಂಚೂರಿದೆ. ಈಗ ಇದೇ ಹಂತದಲ್ಲೇ ಪೆಪ್ಪರ್ ಪೌಡ್ರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಗ್ರೈಂಡ್ ಮಾಡಿ, ಅದನ್ನ ಈಗ 1 ಟೀ ಸ್ಪೂನ್ ಅಷ್ಟು ಈಗ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂದರೆ ಪೆಪ್ಪರ್ ಫ್ರೈ ಆಗಿರೋದ್ರಿಂದ ಈ ಸ್ಪೈಸ್ ಪೌಡ್ರನ್ನ ನಾವು ಹಾಕೊಂಡಷ್ಟು ಒಳ್ಳೆ ಫ್ಲೇವರ್ ಕೊಡ್ತೀರಾ. ಪೌಡ್ರ್ ಹಾಕೊಂಡಿದ ತಕ್ಷಣ ಇದ್ದಂಥ ನೀರೆಲ್ಲ ಕ್ಲೀನಾಗಿ ಅಬ್ಸರ್ವ್ ಆಗೋಯ್ತು. ಒಂಚೂರು ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದೇ 1 ಮಿನಿಟು ಅದನ್ನು ಇದೇ ರೀತಿ ಬಿಟ್ಕೊಳ್ಳಿ. ಕಟ್ ಮಾಡಿ ಇಟ್ಕೊಂಡಿದ್ದಂಥ ಮೆಣಸಿನ್ಕಾಯಿ ಕೂಡ ಈಗ ಈ ಹಂತದಲ್ಲಿ ಸೇರಿಸ್ಕೊತಾ ಇರೋದು. ಮತ್ತು ಕರಿಬೇವನ್ನ ಇಟ್ಕೊಂಡಿದ್ನಲ್ಲ ಒಂದು 20 ಅಷ್ಟು, ಅದನ್ನು ಕೂಡ ಈಗ ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ. ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಭಾಳ ಅಂದರೆ ಭಾಳ ರುಚಿಕರವಾಗಿರ್ತದೆ. ಯಾವಾಗಲೂ ನಾನ್ ವೆಜ್ ತಿಂದು ಬೇಜಾರಾಗಿರುವಂಥವ್ರು, ಇಲ್ದಿದ್ರೆ ವೆಜಿಟೇರಿಯನ್ಗಳಾಗಿರ್ಬೋದು, ಬ್ಯಾಚಲರ್ಸ್ ಆಗಿರ್ಬೋದು, ಭಾಳ ಸುಲಭವಾಗಿ ಒಂದು ಸೈಡ್ ಸ್ನ್ಯಾಕ್ಸ್ ಆಗಲಿ, ಊಟಕ್ಕಾಗಲಿ ಭಾಳ ಅಂದರೆ ಭಾಳ ಚೆನ್ನಾಗಿರ್ತದೆ ಇದು. ಈಗ ಇಟ್ಕೊಂಡಿದ್ದಂಥ ನಿಂಬೆಹಣ್ಣಿನ ರಸ ಕೂಡ ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೌಟು ಒಂದು ಚೂರು ಸ್ಮೂತ್ ಆಗಿರುವಂಥದ್ದನ್ನ ತೊಗೊಬೇಕು, ಇಲ್ದಿದ್ರೆ ಒಡೆದೋಗುವಂಥ ಚಾನ್ಸಸ್ ಇರ್ತದೆ. ಸ್ಟೀಲ್ದು ತೊಗೊಂಡು ತುಂಬ ಜೋರಾಗಿ ತಿರುಗಿಸ್ಬಾರ್ದು. ಇದ್ದಂಥ ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದ ಮಸಾಲ ಪೌಡ್ರನ್ನ ಕೂಡ ಈಗ ಸೇರಿಸ್ಕೊಂಬಿಟ್ಟೆ. ಒಂದು ಮಿಕ್ಸ್ ಕೊಟ್ಕೊಂಡು ಆದಮೇಲೆ ಇಟ್ಕೊಂಡಿದ್ದಂಥ ಕೊತ್ತಂಬರಿನ ಕೂಡ ಈಗ ಸೇರಿಸ್ಕೊತಾ ಇರೋದು. ಕೊತ್ತಂಬರಿನ ಯಾವಾಗ್ಲೂ ಕೊತ್ತಂಬರಿದು ಕಡ್ಡಿ ಇರ್ತಲ್ಲ, ಅದನ್ನು ತುಂಬ ಗ್ರೈಂಡಾಗಿ ಚಾಪ್ ಮಾಡೋಕೆ ಹೋಗಬೇಡಿ. ಯಾಕೆಂದರೆ ತುಂಬ ರುಚಿ ಬರೋದು ಅದರಿಂದಾನೆ. ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈಗ ಒಂದು 5 ml ಅಷ್ಟು ನೀರನ್ನ ಮಾತ್ರ ಸೇರಿಸ್ಕೊಳ್ಳಿ. ಸ್ವಲ್ಪ ಮಸಾಲೆ ಎಲ್ಲ ಇನ್ನೂ ಮಿಕ್ಸ್ ಮಾಡ್ಬೇಕಾದ್ರೆ ಪರ್ಫೆಕ್ಟಾಗಿ ಇಟ್ಕೊತಿದೆ. ನೋಡಿದ್ರಲ್ಲ, ಇವತ್ತಿನ ಈ ರೆಸಿಪಿ ಎಷ್ಟು ಸುಲಭವಾಗಿ ಮತ್ತು ಎಷ್ಟು ನೀಟಾಗಿ ಮಾಡ್ಕೊಬೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಈಗ ಇದು ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು. ಮಶ್ರೂಮ್ ಪೆಪ್ಪರ್ ಫ್ರೈ ಭಾಳ ಅಂದರೆ ಭಾಳ ಚೆನ್ನಾಗಿರ್ತದೆ. ಈಗ ಅದನ್ನ ಸ್ಟವ್ನ ಟರ್ನ್ ಆಫ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಟೇಸ್ಟಿಯಾಗಿ ಮತ್ತು ಎಷ್ಟು ಸುಲಭವಾಗಿ ಮಶ್ರೂಮ್ ಪೆಪ್ಪರ್ ಫ್ರೈನ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡಿದ್ದೀರಾ. ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ, ಮತ್ತು ನಿಮಗೂ ಇಷ್ಟ ಆದಲ್ಲಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡೋದು ಮರ್ತೋಬೇಡಿ ಅಂತ ಹೇಳ್ತಾ, ನೀವ್ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಯಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬಂದೇ ಬರ್ತಾರೆ. ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.